ನಮಸ್ಕಾರ. HTV ಕನ್ನಡ ನ್ಯೂಸ್. ನಾನು ಪದ್ಮಾ ಭೂಪಾಳಂ, ಹಾಸನ. ಕಾವೇರಿ ನೀರು ವಿವಾದದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕರೆದಿರುವ ಸರ್ವಪಕ್ಷ ಸಭೆಗೆ ಹೋಗಬೇಕೋ ಬೇಡವೋ ಎಂಬ ಅಂತಿಮ ನಿರ್ಧಾರವನ್ನು ಪಕ್ಷದ ನಾಯಕತ್ವವೇ ಕೈಗೊಳ್ಳಲಿದೆ ಎಂದು ಶಾಸಕ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಕಾವೇರಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪಿಸಿದ ಅವರು, ರಾಜ್ಯದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸುವಲ್ಲಿಯೂ ಸರ್ಕಾರ ಯಶಸ್ವಿಯಾಗಿಲ್ಲ ಎಂದು ಟೀಕಿಸಿದ್ದಾರೆ. ರಾಜ್ಯದ ಹಿತದ ಪ್ರಶ್ನೆ ಬಂದಾಗ ಸರ್ವಪಕ್ಷ ಸಭೆ ನಡೆಸಿ ಎಲ್ಲರೂ ಸೇರಿ ಚರ್ಚಿಸಬೇಕು. ಆದರೆ ಈಗಾಗಲೇ ನೀರು ಬಿಡುಗಡೆ ಮಾಡಿದ ಬಳಿಕ ಸಭೆ ಕರೆದಿರುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಎಂದು ಪ್ರಶ್ನಿಸಿದರು. ಸಮಯಕ್ಕೆ ಸರಿಯಾಗಿ ಸಮಸ್ಯೆಯನ್ನು ನಿರ್ವಹಿಸಲು ವಿಫಲವಾದ ಸರ್ಕಾರ ಈಗ ಪ್ರತಿಪಕ್ಷಗಳನ್ನು ಸಭೆಗೆ ಆಹ್ವಾನಿಸುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಎಲ್ಲೊಂದು ಕಡೆ ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯದ ಹಿತವನ್ನು ಕಾಪಾಡೋದ್ರಲ್ಲಿ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿರುವಂಥದ್ದು ಭಾಳ ಸ್ಪಷ್ಟವಾಗಿ ಎದ್ದು ಕಾಣ್ತಿದೆ. ಹಾಗಾಗಿ ತಕ್ಷಣ ಕಾಂಗ್ರೆಸ್ ಸರ್ಕಾರ ಕುಡಿಯೋ ನೀರಿಗೂ ವ್ಯವಸ್ಥೆ ಮಾಡೋದ್ರಲ್ಲಿ ವಿಫಲತೆ ಆದರೆ ಏನೊಂದು ಕಡೆ ಸರ್ಕಾರ ಸಂಪೂರ್ಣವಾಗಿ ಎಡವಿದಂತೆ ಆಗುತ್ತೆ, ರಾಜ್ಯದ ಹಿತ ಕಾಪಾಡೋದ್ರಲ್ಲಿ ವಿಫಲವಾದಂತೆ ಕಾಣುತ್ತೆ. ಈಗ ಸರ್ವಪಕ್ಷ ಸಭೆ ನಡೀತಾ ಇದೆ. ಸರ್ವಪಕ್ಷ ಸಭೆಗೆ ಅಂದರೆ ಈಗ ಅವಶ್ಯಕತೆ ರಾಜ್ಯದ ಸಮಸ್ಯೆ ಬಂದಾಗ ಏನೇ ರಾಜಕೀಯ ಇದ್ರೂ ಬದಿಗಿಟ್ಬಿಟ್ಟು ಎಲ್ಲ ಒಟ್ಟಾಗಬೇಕು ಅನ್ನೋದು ನಿನ್ನೆ CM ಹೇಳ್ತಾರೆ. ಇಲ್ಲ, ಖಂಡಿತ ಇದು ಒಪ್ಪಂತ ಮಾತು. ಎಲ್ಲರೂ ಸರ್ವಪಕ್ಷ ಅಂದಾಗ ಇಡೀ ರಾಜ್ಯದ ಹಿತ ಅಂತ ಬಂದಾಗ ಎಲ್ಲರೂ ಸೇರಿ ಮಾತಾಡಬೇಕು. ಆದರೆ ಇದುವರೆಗೂ ನೀರನ್ನು ಹರಿಲಿಕ್ಕೆ ಬಿಟ್ಟು ಊರೆಲ್ಲ ಕೊಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕೋತೀನಿ ನನ್ನ ಕತೆ ಆದಂಗೆ ಆಯಿತು ಅಂತ ಜನಾಭಿಪ್ರಾಯ ಮತ್ತು ಎಲ್ಲ ಪ್ರತಿಪಕ್ಷಗಳ ಅಭಿಪ್ರಾಯವಾಗಿದೆ. ರೈತರ ಅಭಿಪ್ರಾಯ, ನಾಗರಿಕರ ಅಭಿಪ್ರಾಯ. ಹಾಗಾಗಿ ಬಿಸಿ ತುಪ್ಪ ಆದಾಗ ಅವ್ರು ಯಾವಾಗ ನುಂಗ್ಲಿಕ್ಕಾಗಲ್ಲ, ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತ ಸವಾಲು ಬಂದಾಗ ಈ ರೀತಿ ಸರ್ವಪಕ್ಷ ಕರೆಯುವಂಥದ್ದು ಆಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರತಿಪಕ್ಷಗಳಿಗೆ ಈ ಮುಂಚೆ ಯಾಕೆ ಕರೆದಿಲ್ಲ ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಆದರೂ ನಮ್ಮ ಪಕ್ಷಗಳು ಏನು ಇದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ ಕಾದು ನೋಡುವ. ಸರ್ವಪಕ್ಷ ಸಭೆಯಲ್ಲಿ ನಾವು ಭಾಗವಹಿಸ್ತೀವ ಇಲ್ಲ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡುವಂಥದ್ದಾಗಿದೆ.